ಕಲೆಕ್ಷನ್ ವಿಚಾರದಲ್ಲಿ ಹೇಗಿದೆ ಸರ್? ಸರ್ ಅದ್ದೂರಿ ಕಲೆಕ್ಷನ್ ಏನು ಬುಧವಾರ ಸಂಜೆ 7 ಕಾಲ್ ಶೋ ಇತ್ತು, 7, 10 2 ಶೋ ಇತ್ತು, ಎಲ್ಲ ಕ್ರೌಡೇ ಇದೆ ಸರ್. ಅವತ್ತಿಂದ ಇವತ್ತವರೆಗೂ ಎಲ್ಲ ಕ್ರೌಡೇ ಇದೆ ಸರ್ ಸಿನಿಮಾ. ಗುರುವಾರ, ಶುಕ್ರವಾರ, ಶನಿವಾರ, ನಾಳೆ ಭಾನುವಾರ ಇದೆ ಸರ್. ಎಲ್ಲ ಕ್ರೌಡ್ ಇದೆ ಸರ್. ಎಲ್ಲ ಇಲ್ಲ ಸರ್. ನಾವು ಇಲ್ಲಿ ಬೆಳಿಗ್ಗೆ 9 ಗಂಟೆಗೆ ಕೌಂಟ್ರ್ ಸ್ಟಾರ್ಟ್ ಆದರೆ ರಾತ್ರಿ 10:30ವರೆಗೂ ನಾವು ಟಿಕೆಟ್ ಇಶ್ಯೂ ಮಾಡ್ತಾ ಇದ್ದೀವಿ. ಯಾರಿಗೆ ಈ ಶೋನಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅವರಿಗೆ ನೆಕ್ಸ್ಟ್ ಶೋ ಟಿಕೆಟ್ ಕೊಡ್ತಾ ಇದ್ದೀವಿ. ಯಾರನ್ನು ಬಂದವ್ರನ್ನ ನಾವು ವಾಪಸ್ ಕಳಿಸ್ತಾ ಇಲ್ಲ. ಪ್ರತಿ 24 ಗಂಟೆ ನಮ್ಮದು ಟಿಕೆಟ್ ಕೌಂಟ್ರು ಬೆಳಗ್ಗೆ 9ರಿಂದ ರಾತ್ರಿ 10:30ವರೆಗೂ ಕೌಂಟ್ರ್ ಓಪನ್ ಇರುತ್ತೆ. ಯಾರಾದರೂ ಬಂದು ತೊಗೊಂಡೋಗ್ಬೋದು. ನಿಮಗೆ ಯಾವ ಟೈಮ್ ಫ್ರೀ ಇರುತ್ತೆ, ಯಾವ ಶೋಗೆ ಬರಬೇಕು ಅಂತೀರ ಆ ಶೋಗೆ ಟಿಕೆಟನ್ನು ತೊಗೊಂಡು ಹೋಗ್ಬೋದು. ಇಲ್ಲ ಆನ್ಲೈನ್ ಮಾಡೋರು ಮಾಡ್ಬೋದು ಸರ್. ನಮಸ್ತೆ. ನಮಸ್ತೆ ಸರ್. ಹೇಗೆ ನಡೀತಾ ಇದೆ ಸರ್? 45 ಹಾಕಿದ್ದೀರಾ? 45 ತುಂಬ ಅದ್ದೂರಿಯಿಂದ ನಡೀತಾ ಇದೆ ನಮ್ಮ ಚಿತ್ರಮಂದಿರದಲ್ಲಿ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರದಲ್ಲೂ ತುಂಬ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಪ್ರೇಕ್ಷಕರು ದಯವಿಟ್ಟು ಈಗ ಮಕ್ಕಳು ರಜೆ ಇರೋದ್ರಿಂದ ಪ್ರತಿಯೊಬ್ಬರೂ ಈ ಚಿತ್ರವನ್ನು ಮಕ್ಕಳಿಗೆ ತೋರಿಸ್ಬೇಕು. ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಂಬೇಡಿ. ಈಗ ನಮ್ಮ ಅಕ್ಕಪಕ್ಕ ಮನೆ ಪಕ್ಕದಲ್ಲೈತು ಥಿಯೇಟ್ರು, ಅಯ್ಯೋ ನೋಡಬೇಕು ಮಿಸ್ ಆಯಿತು ಅಂದ್ಕೊಂಬೇಡಿ. ನಮ್ಮ ಚಿತ್ರಮಂದಿರದಲ್ಲಿ ಅಕ್ಕಪಕ್ಕ ಇರೋವಂಥ ಜನಗಳು ಬಸವೇಶ್ವರನಗರ ಇರ್ಬೋದು, ಕುರುಬರಳ್ಳಿ ಇರ್ಬೋದು, ಕಾಮಾಕ್ಷಿ ಬಳ್ಳಾರಿ, ಲಗ್ಗೆರೆ ಇರ್ಬೋದು, ಸುತ್ತಮುತ್ತ ಹೌಸಿಂಗ್ ಬೋರ್ಡ್ ಇರ್ಬೋದು, ಏನಿದ್ದೀರ ನಮ್ಮ NTD ಏರಿಯಾ ಸುತ್ತ ಜನ ದಯವಿಟ್ಟು ಮಕ್ಕಳಿಗೆ ಈ ಚಿತ್ರವನ್ನು ತೋರಿಸಿ. ತುಂಬ ಅದ್ದೂರಿಯಿಂದ ಅರ್ಜುನ್ ಜನ್ಯ ಅವರು ಸಿನಿಮಾ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಶಿವಣ್ಣ ಅವ್ರ ಚಿತ್ರ ಇಲ್ಲಿವರೆಗೂ ಬಂದಂಥ ಚಿತ್ರಕ್ಕೆ ಅವ್ರ ಆ್ಯಕ್ಟಿಂಗನ್ನ ಈ ಚಿತ್ರದಲ್ಲಿ ಸುಮಾರು 11 ಅವತಾರಗಳಲ್ಲಿ ಮಾಡಿದ್ದಾರೆ. ತುಂಬ ಅದ್ದೂರಿಯಿಂದ ಅದನ್ನು ಕಣ್ಣು ತುಂಬ್ಕೊಳ್ಳಿ ನೋಡಿ. ತುಂಬ ಚೆನ್ನಾಗಿದೆ. ತುಂಬ ಅದ್ದೂರಿಯಿಂದ ಸಿನಿಮಾ ಚೆನ್ನಾಗಿ ಬಂದಿದೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ತಾರೆ ಈ ಚಿತ್ರವನ್ನು ಪ್ರತಿಯೊಬ್ಬರು ನೋಡಬೇಕು. ಈ ಪೈರಸಿ ಮತ್ತೊಂದು ಇನ್ನೊಂದು ಅಂದವ್ರಿಗೆ ನಿಮ್ಮಲ್ಲಿ ಎಲ್ಲಿ ಕಂಡವ್ರಿಗೆ ಅಲ್ಲೇ ಬೂಟ್ ತೊಗೊಂಡು ಹೊಡೀರಿ ಅಂಥವ್ರಿಗೆ ಯಾವುದೇ ಚಿತ್ರ ಆಗಿರ್ಬೋದು. ಈ ಪೈರಸಿ ಮಾಡೋರಿಗೆ ನಾವು ಜನಗಳು ಪ್ರೇಕ್ಷಕರು ಯಾರೋ ಒಬ್ಬ ಕೊಟ್ಟ ಒಂದು ಕಾಪಿ ನಮ್ಮ ಮೊಬೈಲ್ ಹಾಕ್ಕೊಂಡು ನೋಡ್ದೋ ಅನ್ನೋದನ್ನು ಮಾಡೋಕ್ಕೆ ಹೋಗಬೇಡಿ. ಯಾರು ನಿಮಗೆ ಕೊಡ್ತಾರೆ ಅವ್ನಿಗೆ ಅಲ್ಲೇ ಬೂಟಲ್ಲಿ ಹೊಡೆದು ಅದೇ ಪೊಲೀಸ್ ಇಲಾಖೆಯವ್ರಿಗೆ ಒಪ್ಪಿಸಿ ಯಾವುದೇ ಚಿತ್ರ ಕನ್ನಡ ಚಿತ್ರ ಪೈರಸಿ ಆಗದಂತೆಯೇ ನಾವುಗಳು ಏನಿದ್ದೀವಿ ಈಗ ಜನಗಳು ನಾವೇ ಯಾರು, ಯಾಕೆಂದ್ರೆ ನಮ್ಮ ಹತ್ರನೇ ಅದು ಬೇಗ ಬರೋ ಜನಗಳಿಗೆ ಕಣ್ಣಿಗೆ ಕಾಣಿಸೋದು. ಆ ಜನಗಳ ಕಣ್ಣಿಗೆ ಕಾಣಿಸೋದ್ರಿಂದ ಕಂಡಲ್ಲಿ ಅವ್ನು ಯಾರು ಹಿಡಿದು ಹೆಂಗೆ ಪೊಲೀಸ್ ಇಲಾಖೆ ಕೊಟ್ಟರೆ ಇದಕ್ಕೆ ಬ್ರೇಕ್ ಹಾಕ್ಬೋದು. ದಯವಿಟ್ಟು ಎಲ್ಲರೂ ಜನ ಸಹಕರಿಸ್ಬೇಕಿಂತ ವಿಷಯದಲ್ಲಿ ಒಂದು ಒಳ್ಳೇದು ಮಾಡಿಕೊಡಿ. ಕನ್ನಡ ಚಿತ್ರ ಇನ್ನೂ ಹೆಚ್ಚಿನ ರೀತಿ ಬರಬೇಕು. ಹಿಂಗೆಲ್ಲ ಪೈರಸಿ ಮಾಡಿಕೊಂಡ್ರೆ ಸಿನಿಮಾ ತೆಗಿಯೋರೇ ಕಮ್ಮಿ ಆಗಿಬಿಡ್ತಾರೆ. ಈಗ ನಮ್ಮ ಹೀರೋಗಳೆಲ್ಲ ಇದು ದೊಡ್ಡ ಸಿನಿಮಾಗಳು ಮಾಡಿಕೊಂಡು 2 ವರ್ಷ 3 ವರ್ಷಕ್ಕೂ ಒಂದು ಸಿನಿಮಾ ಬರ್ತಾಯಿದೆ. ಅಂಥದ್ರಲ್ಲಿ ಯಾವುದೋ ಒಂದು ಸಿನಿಮಾ ಬಂದಾಗ ಹಿಂಗಾದಾಗ ತುಂಬಾ ತೊಂದರೆ ಆಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಏನಿದ್ದೀವಿ ಪ್ರಜೆಗಳು ಕಣ್ಣಿಗೆ ಬಿದ್ದಲ್ಲಿ ಈಗಾಗಲೇ ಕಾಟೇರಿ ಇದು ಚಿತ್ರ ಡೆವಿಲ್ ಚಿತ್ರ ಯಾವುದೋ ಬಸ್ಸಲ್ಲಿ ಹಾಕಿದೆ ಅಂತೇಳಿ ಅವ್ರು ಹಿಡಿದು FIR ಹಾಕಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರೂ ಕಂಡಲ್ಲಿ ಈ ಯಾರು ಈ ಥರ ಪೈರಸಿ ಮಾಡೋರು ಸಿಗ್ತಾರೆ ಅವ್ರನ್ನ ಹಿಡಿದು ಪೊಲೀಸ್ ಇಲಾಖೆಗೆ ಖಂಡಿತ ಎಲ್ಲರೂ ಒಪ್ಪಿಸ್ಬೇಕು. ಯಾರು ಸಪೋರ್ಟ್ ಮಾಡಿಕೊಡ್ದು ಇದರಲ್ಲಿ. ಯಾಕೆ ಅಂತ ಅಂದರೆ ಕನ್ನಡ ಚಿತ್ರ ಈಗಲೇ ಕುಂಠಿತವಾಗಿ ನಡೀತಾ ಇದೆ. ದಯವಿಟ್ಟು ಇದನ್ನು ಸಹಕರಿಸಿ. ಸರ್, ಈಗ ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಹಾಂ ಸರ್, ಹೇಗೆಲ್ಲ ಸೆಲೆಬ್ರೇಷನ್ ಆಯಿತು ಸರ್? 45 ಸರ್ ಅದ್ದೂರಿಂದ ನೋಡಿ. ಏನಿದ್ದಾನೆ ಹುಡುಗನ ಹೆಸರು ಹಿತೇಶು ನಮ್ಮ ಚಿತ್ರಮಂದಿರದಲ್ಲಿ ಭಾರಿ ಅದ್ದೂರಿಯಿಂದ ಕಟೌಟ್ ಇರ್ಬೋದು ಮತ್ತು ಹಾರ ಪಟಾಕಿ ಭಾರಿ ಸಂಭ್ರಮದಿಂದ ಅವನ ತಂಡ ಕಟ್ಕೊಂಡು ಇಲ್ಲಿ ಈ ಭಾಗದಲ್ಲಿ ತುಂಬ ಅದ್ದೂರಿಯಿಂದ ಮಾಡ್ತಾಯಿದ್ದಾನೆ. ಈಗಾಗಲೇ ಮತ್ತು ನಾಳೆ ಹಾಲಿನ ಅಭಿಷೇಕ ಇನ್ನೊಂದು ಇಟ್ಕೊಂಡಿದ್ದಾನೆ. ಇಲ್ಲಿ ಸಿಹಿ ಹಂಚೋದಾಗಲಿ ಮತ್ತೊಂದು ಮಾಡ್ತಾಯಿದ್ದಾನೆ ಈ ತಂಡ. ಇವರೆಲ್ಲ ಕುರುಬರಳ್ಳಿ ನಮ್ಮ ಕಮಲಾನಗರ ನಿವಾಸಿಗಳು ಈ ಭಾಗದವರು ತುಂಬಾ ಅದ್ದೂರಿಯಿಂದ ಚೆನ್ನಾಗಿ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸರ್. ಪ್ರತಿಯೊಬ್ಬರೂ ಈ ಚಿತ್ರವನ್ನು ವೀಕ್ಷಣೆ ಮಾಡಲೇಬೇಕು. ಇದು ತುಂಬ ಹಿರಿಯರಿಗೆ ಮನ ಮುಟ್ಟುವಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಹಿರಿಕರು ಬಂದು ನೋಡಬೇಕಾದಂಥ ಚಿತ್ರ. ದಯವಿಟ್ಟು ಬರಲೇಬೇಕು ಪ್ರತಿಯೊಬ್ಬರು. ಪ್ರತಿಯೊಂದು ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರನ ವೀಕ್ಷಣೆ ಮಾಡಬೇಕು. ಅಲ್ಲಿ ಇಲ್ಲಿ ಮೊಬೈಲಲ್ಲಿ ಮತ್ತೊಂದು ನೋಡ್ಲಿಕ್ಕೆ ಹೋಗಬೇಡಿ. ಆದಷ್ಟು ಮಕ್ಕಳನ್ನ ಕರ್ಕೊಂಬನ್ನಿ. ಈ ಚಿತ್ರಕ್ಕೆ ರಜೆ ಇರೋದ್ರಿಂದ ಮಕ್ಕಳಿಗೆ ಈ ಚಿತ್ರವನ್ನು ವೀಕ್ಷಣೆ ಮಾಡೋ ಥರ ನೀವು ಕರ್ಕೊಂಬರಲೇಬೇಕು. ಯಾಕೆಂದರೆ ಈ ಚಿತ್ರ ನಿಮ್ಮ ಅಕ್ಕಪಕ್ಕದ ಮನೆಯಿಂದ ಬೇರೆ ಕಡೆ ಹೋಯ್ತು ಅಂದರೆ ನೀವು ಇಲ್ಲಿಂದ ಸಿಟಿಗೆ ಹೋಗ್ಬೇಕಾಗತ್ತೆ ಸಿನಿಮಾ ನೋಡಬೇಕಂದ್ರೆ. ಆದ್ದರಿಂದ ನೀವು ಈ ಚಿತ್ರಮಂದಿರಕ್ಕೆ ಕರ್ಕೊಂಬಂದು ಸಿನಿಮಾನ ತೋರಿಸಿ ನಿಮ್ಮ ಮಕ್ಕಳು ಖುಷಿ ಪಡಲಿ, ನೀವು ಖುಷಿ ಪಡೀರಿ. ಹಿರಿಕರು ಬರಬೇಕು ಆದಷ್ಟು ಈ ಚಿತ್ರಕ್ಕೆ. ತುಂಬಾ ಚೆನ್ನಾಗಿದೆ ನೋಡಿ. ಈಗೇನು ಶಿವಣ್ಣಂದು ಈ ಚಿತ್ರಮಂದಿರದಲ್ಲಿ ಶಿವಪ್ಪನ ವಿಗ್ರಹನೇ ಪ್ರತಿಷ್ಠಾಪನೆ ಮಾಡಿದ್ದೀರ. ಏನು ನಮ್ಮ ಕನ್ನಡ ಚಿತ್ರರಂಗದ ಪ್ರೊಡ್ಯೂಸರ್ ಇದ್ದಾರೆ
ಪ್ರೊಡ್ಯೂಸರ್ ಎಲ್ಲ ಚಿತ್ರಮಂದಿರಕ್ಕೂ ಈ ಚಿತ್ರ ತುಂಬ ಚೆನ್ನಾಗಿ ಹೋಗಲಿ ಅಂಥೇಳಿ ಶಿವನ ಪ್ರತಿಮೆ ಒಂದು ಇಲ್ಲಿ ನಮ್ಮ ಚಿತ್ರಮಂದಿರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಭಾರಿ ಅದ್ದೂರಿಯಿಂದ ನಡೀತಾ ಇದೆ. ನೀವು ವೀಕ್ಷಣೆ ಮಾಡ್ಬೋದು. ಎಲ್ಲ ಚಿತ್ರಮಂದಿರದಲ್ಲಿ ಈ ಥರ ಇದೆ ಅಂತ. ನಿನ್ನೆ ಸುಮಾರು ಜನ ಕಲಾವಿದರು ಇಲ್ಲಿ ಬಂದು ಹೋಗಿದ್ದರು ನಿನ್ನೆ ಈ ಟೈಮ್ಗೆ. ಮತ್ತು ಇವತ್ತು ಯಾರೋ ಕಲಾವಿದರು ಈ ಪಾತ್ರದಲ್ಲಿ ಮಾಡಿರೋವಂಥವ್ರು ಈ ಚಿತ್ರದಲ್ಲಿ ತುಂಬ ಜನ ಬಂದಿದ್ದರು. ಏನು ಈ ಸಿನಿಮಾ ಸುಮಾರು ಒಂದು 20 ನಿಮಿಷ, ಎಂಡಿಂಗ್ ಒಂದು 20 ನಿಮಿಷ ಕಣ್ಣಲ್ಲಿ ನೀರು ಬರೆಸುವಂಥ ಒಂದು ಚಿತ್ರ ಇದು. ದಯವಿಟ್ಟು ಪ್ರತಿಯೊಬ್ಬರೂ ವೀಕ್ಷಣೆ ಮಾಡಲೇಬೇಕಾದಂಥ ಚಿತ್ರ. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರ ವೀಕ್ಷಣೆ ಮಾಡಿ, ಯಾರೂ ಮಿಸ್ ಮಾಡ್ಕೋಬೇಡಿ. ಅದ್ದೂರಿಂದ ಮಾಡಿದ್ದಾರೆ. ಅರ್ಜುನ್ ಜನ್ಯ ಅವರು ಮೊದಲನೇ ಬಾರಿಗೆ ಅವರು ಚಿತ್ರ ಯಶಸ್ವಿ ಮಾಡಿ ಒಂದು ಒಳ್ಳೆಯ ಚಿತ್ರ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ಈ ಚಿತ್ರ ವೀಕ್ಷಣೆ ಮಾಡಿ ಯಶಸ್ವಿ ಮಾಡಿ. ಸರ್, ಈಗ 3ನೇ ದಿನ ಹಾಂ ಸರ್, ಶನಿವಾರ ವೀಕೆಂಡ್ ಇದೆ, ಹೇಗೆ ನಡೀತಾ ಇದೆ ಕಲೆಕ್ಷನ್ ಎಲ್ಲ? ಈಗ ನೋಡ್ಬೋದು ಸರ್, ಈಗಾಗಲೇ ಫುಲ್ ಬರ್ತಾ ಇರೋರೆಲ್ಲ ಆಡಿಯನ್ಸು ನೋಡಿ, ಮಕ್ಕಳು ಮರಿ ಎಲ್ಲ ಸಣ್ಣ ಪುಟ್ಟ ಮಕ್ಕಳು ಕೂಡ ನಮ್ಮ ಚಿತ್ರಮಂದಿರ ನೋಡಿ ತುಂಬಿ ತುಳುಕ್ತಾ ಇದೆ. ಈ ಥರ ಚಿತ್ರ ಬಂದಿದೆ. ನಾವು ಹೇಳಿದ್ದಲ್ಲ, ಈಗಾಗಲೇ ಮೊದಲಿಗೆ ಹೇಳ್ದಂಗೆ ಶಿವಣ್ಣ ಅವ್ರದ್ದು ಈಗಾಗಲೇ ಶಿವಣ್ಣದ್ದು ಎಷ್ಟು ಸಿನಿಮಾಗಳು ಬಂದಿದೆ, ಅಷ್ಟು ಸಿನಿಮಾಗಿನ್ನ ಈ ಸಿನಿಮಾದಲ್ಲಿ ತುಂಬಾ ಅದ್ದೂರಿಯಿಂದ ಮಾಡಿದ್ದಾರೆ. ಸುಮಾರು 11 ಪಾತ್ರ ಅವರು ಮಾಡಿರೋದ್ರಿಂದ ಪ್ರತಿಯೊಬ್ಬರು ಕಣ್ತುಂಬ್ಕೋಬೇಕಾದಂಥ ವಿಷಯ. ದಯವಿಟ್ಟು ಎಲ್ಲ ಪ್ರೇಕ್ಷಕರು, ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಕರ್ನಾಟಕ ರಾಜ್ಯದಿಂದ ಎಲ್ಲ ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರವನ್ನು ವೀಕ್ಷಣೆ ಮಾಡಿ. ಮೊದಲನೇದು ಏನಂದರೆ, ನಿಮ್ಮ ಮಕ್ಕಳು ಮರಿಗೆ ತೋರಿಸಿ, ಹಿರಿಯರಿಗೆ ತೋರಿಸಿ, ಎಲ್ಲರೂ ಚಿತ್ರಮಂದಿರಕ್ಕೆ ಬರಬೇಕು. ಇಂಥ ಚಿತ್ರ ಮಿಸ್ ಮಾಡ್ಕೊಬೇಡಿ. ಯಾವುದೇ ನಮ್ಮ ಕರ್ನಾಟಕ ರಾಜ್ಯದಂಥ ಏನೋ ನಿಮ್ಮ ಮನೆ ಅಕ್ಕಪಕ್ಕ ನಿಯರಲ್ಲಿದೆ ಥಿಯೇಟ್ರುಗಳು, ಆ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ವೀಕ್ಷಣೆ ಮಾಡಿ. ಯಾಕೆಂದರೆ ನಿಮ್ಮ ಮನೆ ಪಕ್ಕದಿಂದ ಸಿನಿಮಾ ತೆಗೆದ್ರೆ ನೀವು ಸಿಟಿಗೆ ಹೋಗಬೇಕಾಗತ್ತೆ. ಆ ಕೆಲಸ ಮಾಡ್ಕೊಬೇಡಿ. ಆದಷ್ಟು ಹಿರಿಯರು, ಮಕ್ಕಳು ಈ ಚಿತ್ರವನ್ನು ವೀಕ್ಷಣೆ ಮಾಡಬೇಕು. ತುಂಬಾ ವಿಶೇಷವಾದಂಥ ಚಿತ್ರ. ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಬೇಡಿ. ಕಲೆಕ್ಷನ್ ವಿಷಯದಲ್ಲಿ ಹೇಗಿದೆ ಸರ್? ಅದ್ದೂರಿ ಕಲೆಕ್ಷನ್. ಏನು ಬುಧವಾರ ಸಂಜೆ 7 ಶೋ ಇತ್ತು, 7, 10, 2 ಶೋ ಇತ್ತು. ಎಲ್ಲ ಕ್ರೌಡೇ ಇದೆ ಸರ್. ಅವತ್ತಿಂದ ಇವತ್ತವರೆಗೂ ಎಲ್ಲ ಕ್ರೌಡೇ ಇದೆ ಸರ್ ಸಿನಿಮಾ. ಗುರುವಾರ, ಶುಕ್ರವಾರ, ಶನಿವಾರ, ನಾಳೆ ಭಾನುವಾರ ಇದೆ ಸರ್. ಎಲ್ಲ ಕ್ರೌಡ್ ಇದೆ ಸರ್. ಎಲ್ಲ ಇಲ್ಲ ಸರ್. ನಾವು ಇಲ್ಲಿ ಬೆಳಿಗ್ಗೆ 9 ಗಂಟೆಗೆ ಕೌಂಟ್ರ್ ಸ್ಟಾರ್ಟ್ ಆದರೆ ರಾತ್ರಿ 10:30ವರೆಗೂ ನಾವು ಟಿಕೆಟ್ ಇಶ್ಯೂ ಮಾಡ್ತಾಯಿದ್ದೀವಿ. ಯಾರಿಗೆ ಈ ಶೋನಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅವರಿಗೆ ನೆಕ್ಸ್ಟ್ ಶೋ ಟಿಕೆಟ್ ಕೊಡ್ತಾಯಿದ್ದೀವಿ. ಯಾರನ್ನು ಬಂದವ್ರನ್ನ ನಾವು ವಾಪಸ್ ಕಳಿಸ್ತಾ ಇಲ್ಲ. ಪ್ರತಿ 24 ಗಂಟೆ ನಮ್ಮದು ಟಿಕೆಟ್ ಕೌಂಟ್ರು ಬೆಳಗ್ಗೆ 9ರಿಂದ ರಾತ್ರಿ 10:30ವರೆಗೂ ಕೌಂಟ್ರ್ ಓಪನ್ ಇರುತ್ತೆ. ಯಾರಾದರೂ ಬಂದು ತೊಗೊಂಡೋಗ್ಬೋದು. ನಿಮಗೆ ಯಾವ ಟೈಮ್ ಫ್ರೀ ಇರುತ್ತೆ, ಯಾವ ಶೋಗೆ ಬರಬೇಕು ಅಂತೀರ ಆ ಶೋಗೆ ಟಿಕೆಟನ್ನು ಕೊಂಡು ಹೋಗ್ಬೋದು. ಇಲ್ಲ ಆನ್ಲೈನ್ ಮಾಡೋರು ಮಾಡ್ಬೋದು ಸರ್. ಸರ್, ಪ್ರೇಕ್ಷಕರು ಶಿವಣ್ಣಂದು ಇಲ್ಲಿವರೆಗೂ ಮಾಡೋ ಚಿತ್ರ ಈ ಚಿತ್ರದಲ್ಲಿ ಭಾರಿ ಅದ್ದೂರಿಯಿಂದ ಮಾಡಿದ್ದಾರೆ. ನಮಗೆ ತುಂಬ ಖುಷಿ ಆಯಿತು. ಈ 11 ಅವತಾರ ಒಂದು ಲೇಡೀಸ್ ಡ್ರೆಸ್ ಪಾತ್ರ ಥರ ಮಾಡಿದ ತುಂಬಾ ಖುಷಿ ಆಯಿತು. ಇದರಲ್ಲಿ ಈಗ ಸುಧಾರಾಣಿಯವರು ಈ ಚಿತ್ರದಲ್ಲಿ ಶಿವಣ್ಣವರು ಜೊತೆಲಿ ಮಾಡಿದ್ದ. ಆದರೆ ಇದು ಜನ ಒಂದು ಏನಂದರೆ ಅವ್ರದ್ದಿಬ್ಬರದ್ದು ಇರಬೇಕಾಗಿತ್ತು. ಇನ್ನು ಶಿವಣ್ಣಂದು ಸುಧಾರಾಣಿಯವ್ರದ್ದು ಅಂತ ಒಂದು ಇದು ಮಾಡ್ತಾರೆ. ಕತೆಗೆ ಹೇಗೆ ಬೇಕು ಡೈರೆಕ್ಟ್ರ್ ಆ ಥರ ತೊಗೊಂಡಿದ್ದಾರೆ. ಆದರೆ ಒಬ್ಬೊಬ್ಬರದ್ದು ಒಂದೊಂದು ಥರ ಅಭಿಪ್ರಾಯ ಇದೆ. ಆದರೆ ಸಿನಿಮಾ ಮಾತ್ರ ತುಂಬ ಅದ್ದೂರಿ ಇದೆ ಎಂದೇ ಹಿರಿಕರಿಗೆ, ಮಕ್ಕಳಿಗೆ ದಯವಿಟ್ಟು ತೋರಿಸಿ. ಜಾಸ್ತಿ ಬರ್ತಾ ಇದ್ದಾರಾ? ಹೌದು ಸರ್, ತುಂಬಾ ಹೆವಿ ಬರ್ತಾ ಇದ್ದಾರೆ. ಈಗ ಬೇರೆಲ್ಲ ಸಿನಿಮಾಗಳು ಹೋಲಿಸ್ಕೊಂಡ್ರೆ ಸ್ವಲ್ಪ ಮಹಿಳಾ ಪ್ರೇಕ್ಷಕರು ಜಾಸ್ತಿ ಬರ್ತಾ ಇದ್ದಾರೆ. ಹೌದು, ಈ ಚಿತ್ರಕ್ಕೆ ಮಹಿಳೆಯರು ತುಂಬ ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ, ಈಗಾಗಲೇ ನೋಡಿದ್ರಿ ನೀವು ಅವಾಗಿಂದ ಬಂದಾಗ. ಈಗ ಮಹಿಳೆಯರು, ಮಕ್ಕಳು ಜಾಸ್ತಿ ಈ ಚಿತ್ರ, ಯಾಕೆಂದರೆ ಅವರೇ ನೋಡಬೇಕಾದಂಥ ಚಿತ್ರ ಇದು. ಅವರಿಗೆ ಮನ ಕಲ್ಕುವಂಥ ಚಿತ್ರ. ಭಾರಿ ಅದ್ದೂರಿಯಿಂದ ಇದೆ. ಎಲ್ಲರೂ ನೋಡಿ. ನೋಡಿ, ಈಗ ಗರುಡ ಪುರಾಣ ಅನ್ನೋದು ನಮ್ಮಲ್ಲಿ ಈಗ ನನಗೆ ಗೊತ್ತಾಗ್ತಾ ಇಲ್ಲ ಏನು ಅಂತ. ಬಟ್ ಈ ಸಿನಿಮಾ ನೋಡಿದ ಮೇಲೆ ಅದು ಮನ ಕಲ್ಕೋವಂಥ ವಿಷಯ. ಅದನ್ನು ಯಾವ ಥರ ಕಾರ್ಯ ಮಾಡಬೇಕು, ಎಷ್ಟು ದಿನಕ್ಕೆ ಮಾಡಬೇಕು ಅನ್ನೋದು ನೋಡಿ ನಮ್ಮಂಥವ್ರಿಗೆ ಈಗ ಸ್ವಲ್ಪ ತಲೆಗೆ ನಾವು ಹುಳ ಬಿಟ್ಕೊಂಡಂಗೆ ಕರೆಕ್ಟು. ನೋಡಿ, ನಮ್ಗೆ ಇವೆಲ್ಲ ಗೊತ್ತೇ ಇಲ್ಲ. ಏನೋ ನಮ್ಮ ಹಿರಿಕರು ಮಾಡ್ತಿದ್ರು, ಅದನ್ನು ನೋಡ್ತಿದ್ವಿ, ಒಂದು 10 ನಿಮಿಷ ಹೋಗ್ಬಿಡ್ತಿದ್ವಿ. ಅದು ಬಿಟ್ಟರೆ ಈ ಗರುಡ ಪುರಾಣದಲ್ಲಿ ಯಾವತ್ತು ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ದಿನಕ್ಕೆ ಮಾಡಬೇಕು, 3ನೇ ದಿನ ಏನು, 2ನೇ ದಿನ ಏನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಇಂಥದನ್ನು ಪ್ರತಿಯೊಬ್ಬರು ಪ್ರೇಕ್ಷಕರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು ಮಿಸ್ ಮಾಡ್ಕೊಳ್ಳದೆ ಈ ಚಿತ್ರವನ್ನು ನೋಡಿ ಇದು ಕಲಿಬೇಕಾದಂಥದ್ದು. ಯುವಕರಾಗಲಿ, ಈಗಿನ ಯುವಕರು ನಮ್ಮಂಥವರು ತುಂಬ ಇದೆ. ಎಲ್ಲ ಈ ಸಿನಿಮಾ ನೋಡಿ ತುಂಬ ಕಲಿಬೇಕಾದಂಥ ವಿಷಯ ಇದು. ಯಾರೂ ಮಿಸ್ ಮಾಡ್ಕೊಬೇಡಿ ಸರ್. ದಯವಿಟ್ಟು ಪ್ರತಿಯೊಬ್ಬರು ಕುಟುಂಬ ಸಮೇತರಾಗಿ
ಎಲ್ಲ ಚಿತ್ರಮಂದಿರಕ್ಕೂ ಕರ್ನಾಟಕ ರಾಜ್ಯಾದ್ಯಂತ ಹೋಗಿ ಈ ಚಿತ್ರವನ್ನು ಯಶಸ್ವಿ ಮಾಡಿ, ಈಗಾಗಲೇ ಯಶಸ್ವಿ ಆಗಿದೆ ಈ ಚಿತ್ರ. ಆದರೆ ಇಂಥ ಚಿತ್ರ ಮಿಸ್ ಮಾಡ್ಕೊಬೇಡಿ. ಒಬ್ಬ ಹಿರಿಕರಿಗೆ ಏನು ಕಾರ್ಯ ಮಾಡೋದು ಯಾವ ರೀತಿ ಏನಾಗುತ್ತೆ, ಅವ್ರು ಏನಾಗ್ತಾರೆ. ಯಾಕೆಂದರೆ ಗರುಡ ಪುರಾಣ ಅಂದರೆ ನಮ್ಗೆ ಯಾರಿಗೂ ಏನೂ ಗೊತ್ತೇ ಇಲ್ಲ ಅಲ್ವರ. ಈಗಿನ ಮಗಕ್ಕೆ ಹೌದಾ ಗರುಡ ಪುರಾಣ ಅಂದರೆ ಏನು ಅನ್ನೋ ಕೇಳೋ ಅಂಥ ದಿನಗಳಿದು. ಆದ್ದರಿಂದ ಈ ಚಿತ್ರವನ್ನು ನೋಡಿ ಗರುಡ ಪುರಾಣ ಏನನ್ನೋದನ್ನು ತಿಳ್ಕೊಳ್ಳಿ. ಥ್ಯಾಂಕ್ ಯು ಸರ್.